ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರನ್ನ ದೇವ್ರ ಥರ ಕಾಣಬೇಕು, ಯೌವನದಲ್ಲಿದ್ದಾಗ ಶತ್ರುಗಳ ಹಾಗೆ ನೋಡ್ಕೋಬೇಕು, ಮಧ್ಯ ವಯಸ್ಸಿಗೆ ಬಂದಾಗ ಅವರನ್ನ ಸ್ನೇಹಿತರ ಥರ ನೋಡ್ಕೋಬೇಕು ಅಂತ. ಆಗ್ಲೇ ಅವ್ರ ಭವಿಷ್ಯ ಚೆನ್ನಾಗಿರೋದು ಅಂತ. ಅದಕ್ಕೆ ಇಷ್ಟು ದಿನ ನೀನು ಓದ್ತಿದ್ದೆ, ನಾನು ರೂಢಾಗಿ ನಡ್ಕೊಂಡೆ. ಎಷ್ಟೋ ಸಲ ನೀನು ನನ್ನನ್ನು ಶತ್ರು ಹಾಗೆ ನೋಡ್ತಿದ್ದೆ. ಆದರೆ ನಾನು ಹಾಗೆ ಮಾಡಿದ್ಯಾಕೆ? ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಈಗ ನೋಡಿದ್ಯಾ, ನೀನು ಪಾಸ್ ಆದೆ, ನೀನು ಅನ್ಕೊಂಡಿದ್ದೆಲ್ಲ ಆಗ್ತಿದೆ. ಇದೇ ತಾನೇ ಒಳ್ಳೆ ಕಾಲ ಅಂದ್ರೆ. ಓ, ಹಾಗಾದ್ರೆ ನಾನು ಅನ್ಕೊಂಡಿದ್ದೆಲ್ಲ ನಡೀತಿರೋದಕ್ಕೆ ಕಾರಣ ನೀವು ಅಂತ ಹೇಳ್ತಾ ಇದ್ದೀರಾ? ನೀನು ನಂಬಿದ್ರು ಬಿಟ್ರು ಅದೇ ತಾನೇ ಸತ್ಯ. ಇನ್ಫ್ಯಾಕ್ಟ್ ನಾವು ಮಾಡಿದ್ದು ನಾವೇ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ. ಹೋಗ್ಲಿ ಬಿಡು, ಅದೆಲ್ಲ ಮುಗ್ಬೋದ್ ಕಾಲ. ಈಗ ನೀನು ದೊಡ್ಡೋಳಾಗಿದ್ಯಾ, ಇನ್ನು ಮುಂದೆ ನಾನು ನಿನ್ನನ್ನು ಸ್ನೇಹಿತೆ ಥರ ನೋಡ್ತೀನಿ. ನೀನು ಅಷ್ಟೇ ನನ್ನನ್ನು ಸ್ನೇಹಿತೆ ಥರನೇ ನೋಡ್ಬೋದು. ಮೊಸಳೆ ಕಣ್ಣೀರು ಹಾಕ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ವೇ? ಪ್ರೀತಿ ಮಾತಾಡಿ ತಲೆ ಮೇಲೆ ಕೈ ಹಿಡಿತಿದೆ ಅಂದ್ರೆ ತಲೆನೇ ತೆಗಿಯೋ ಪ್ಲಾನ್ ಏನಾದರೂ ಮಾಡ್ತಿದ್ಯಾ? ಶ್ರಾವಣಿ, ಏನು ಯೋಚನೆ ಮಾಡ್ತಿದ್ಯಮ್ಮ? ಓ, ಇದೇನಿದು? ಇದಕ್ಕಿದ್ದ ಹಾಗೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ನಂಬಕ್ಕಾಗ್ತಿಲ್ವಾ? ಇಲ್ಲ ಅತ್ತೆ, ನಂಬ್ತಿದ್ದೀನಿ. ನನಗೆ ಗೊತ್ತು, ನಾನು ಚೆನ್ನಾಗಿ ಓದಲಿ ಅಂತ ತಾನೆ ನೀವಿಷ್ಟು ವರ್ಷ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದಿತ್ತು. ನೋಡ್ದ್ಯಾ ಎಷ್ಟು ಜಾಣೆ ನೀನು. ನೀವಿಲ್ಲಿಗೆ ಬಂದಿದ್ದ ವಿಷಯ? ಶ್ರಾವಣಿ, ನೀನೀಗ ದೊಡ್ಡೋಳಾಗಿದ್ಯಾ. ಮನೇಲಿ ಎಲ್ಲರೂ ನಿನಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ವೀರು ನಿನಗೆ ಗಂಡು ಹುಡ್ಕಕ್ಕೆ ಹೇಳಿದ್ದಾನೆ. ವೀರು ಗಂಡು ಹುಡುಕ್ಬೋದು, ನಾನು ಗಂಡು ಹುಡುಕ್ಬೋದು, ಅಥವಾ ಸುರೇಂದ್ರ ಗಂಡು ಹುಡುಕ್ಬೋದು. ಆದರೆ ಯಾರೇ ಗಂಡು ಹುಡುಕಿದ್ರು ನಿನ್ನ ಮನಸ್ಸಲ್ಲಿ ನೀನು ಮದುವೆ ಆಗೋನು ಹೀಗೇ ಇರಬೇಕು ಅನ್ನೋ ಒಂದು ಯೋಚನೆ ಇರುತ್ತಲ್ವಾ? ಅಂಥದ್ದೇನಾದ್ರೂ ಇದ್ರೆ ನೀನು ನನ್ನ ಹತ್ರ ಹೇಳು. ಆದರೆ ಒಂದು ನೆನ್ಪಿಟ್ಕೊ, ನೀನು ಮದುವೆ ಆಗೋ ಹುಡುಗ ನಿನಗೆ ಮಾತ್ರ ಗಂಡ ಅಲ್ಲ, ನಮ್ಮ ಮನೆಗೆ ಅಳಿಯ. ವೀರು ಎಜುಕೇಶನ್ ಮಿನಿಸ್ಟ್ರು. ಅವನು ಒಂದು ಗಂಡನ ಕಾಲು ತೊಳಿಬೇಕು ಅಂದ್ರೆ ಆ ಹುಡುಗ ಯಾವ ಲೆವೆಲಲ್ಲಿ ಇರಬೇಕು ಅಂತ ಯೋಚನೆ ಮಾಡು. ಅದೇ ಹುಡುಗ ಬಡವ ಆಗಿತ್ತು, ಯಾರ ಕೈ ಕೆಳಗೋ ಕೆಲಸ ಮಾಡ್ಕೊಂಡಿದ್ರೆ ಅಂತ ಹುಡುಗನ ಕಾಲನ್ನ ಯಾರು ಯಾರ ಕಾಲು ತೊಳೆಯೋ ಅವಶ್ಯಕತೆ ಇಲ್ಲ ಅತ್ತೆ. ಮಾವ ಆಗೋರು ಅಳಿಯನ್ನ ಪ್ರೀತಿಸ್ಬೇಕು, ಅಳಿಯ ಆದವನು ಮಾವನ್ನ ಗೌರವಿಸ್ಬೇಕು. ನೀನು ಮದುವೆ ಆದ್ಮೇಲೆ ಆ ಹುಡುಗನ ಮನೆಗೆ ಹೋಗಿ ಬಾಳಿ ಬದುಕೋ ಥರ ಇರ್ಬೇಕಲ್ವಾ? ಯಾಕಂದ್ರೆ ನೀನು ಇಷ್ಟು ದೊಡ್ಡ ಅರಮನೆಯಲ್ಲಿದ್ದು ಯಾವುದೋ ಮೂರ್ಖಲ್ ಮನೇಲಿ ಹೋಗಿರಕ್ಕಾಗತ್ತೇನಮ್ಮ? ನೀವೇನು ಚಿಂತೆ ಮಾಡಬೇಡಿ ಅತ್ತೆ. ಒಂದು ವೇಳೆ ಅಪ್ಪಿ ತಪ್ಪಿ ನಾನೇನಾದರೂ ಅಂಥ ಮುರುಕ್ಲ ಮನೆಗೆ ಮದುವೆ ಆಗಿ ಹೋದೆ ಅಂತ ಅನ್ಕೊಳ್ಳಿ, ಆ ಮನೆನ ಮತ್ತೆ ಕಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಮನೆನ ಬೆಳ್ಕೋ ದೀಪ ಆಗಿರ್ತೀನಿ. ಆದರೆ ಮನಸ್ಸಲ್ಲಿ ವಿಷ ತುಂಬಿಕೊಂಡು ತನ್ನನ್ನು ನಂಬಿರೋರು ಬೆನ್ನ ಹಿಂದೆ ನಿಂತ್ಕೊಂಡು ಅವರಿಗೆ ಚೂರಿ ಹಾಕೋರು ಇರ್ತಾರಲ್ವಾ, ಅಂಥವ್ರ ಮನೆಗೆ ಮಾತ್ರ ನಾನು ಸೊಸೆ ಆಗಿ ಹೋಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.